ಪುಡಿಮೀಸೆ ಚಿಗುರಿದ ಯುವಕ, ವಯಸ್ಸು 28. ಕನಸುಗಳಿತ್ತು, ಬದುಕಿನ ಬಗ್ಗೆ ಭರವಸೆಯೂ ಇತ್ತು. ಆದರೆ ಆತ ಮಾತ್ರ ಈಗಿಲ್ಲ. ಆತನದು ಆತ್ಮಹತ್ಯೆ ಅಥವಾ ಯಾರೋ ರೂಪಿಸಿದ ಕರಾಳ ಸಂಚಿನ ಅಂತ್ಯವೇ? ಉಡುಪಿ ಜಿಲ್ಲೆಯ ಪಿತ್ರೋಡಿ ನಿವಾಸಿ ಹರ್ಷಿತ್ ಶೆಟ್ಟಿ, ವಯಸ್ಸು ಕೇವಲ 28 ವರ್ಷ. ಜೂನ್ 23ರ ಮುಂಜಾನೆ ಎಂದಿನಂತೆ ಕ್ರಿಕೆಟ್ ಆಡಲು ಹೋಗುವುದಾಗಿ ಹೇಳಿ ಮನೆಯಿಂದ ಹೊರಟಿದ್ದ. ಕುಟುಂಬದವರಿಗೆ ಅದು ಸಾಮಾನ್ಯ ದಿನವಾಗಿತ್ತು. ಆದರೆ ಆ ದಿನವೇ ಅವರ ಬದುಕಿನ ಕೊನೆಯ ದಿನವಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಗಂಟೆಗಳು ಕಳೆದರೂ ಹರ್ಷಿತ್ ಮನೆಗೆ ಮರಳಲಿಲ್ಲ. ಆತಂಕಗೊಂಡ ಕುಟುಂಬಸ್ಥರು ಹುಡುಕಾಟ ಆರಂಭಿಸಿದರು. ಇದೇ ವೇಳೆ ಉದ್ಯಾವರದ ಪಾಪನಾಶಿನಿ ಸೇತುವೆ ಮೇಲೆ ಅವರ ಸ್ಕೂಟರ್ ಪತ್ತೆಯಾಯಿತು. ಆದರೆ ಹರ್ಷಿತ್ ಮಾತ್ರ ಎಲ್ಲಿಯೂ ಕಾಣಿಸಲಿಲ್ಲ. ಸ್ಕೂಟರ್ ಮೌನವಾಗಿ ನಿಂತಿತ್ತು. ಆದರೆ ಅದರ ಹಿಂದೆ ಯಾವ ಕಥೆ ಅಡಗಿತ್ತು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಅವರು ನದಿಗೆ ಹಾರಿರಬಹುದೆಂಬ ಶಂಕೆಯ ನಡುವೆ ಅಗ್ನಿಶಾಮಕ ದಳ, ಪೊಲೀಸರು ಹಾಗೂ ಸ್ಥಳೀಯರು ಶೋಧ ಕಾರ್ಯಾಚರಣೆ ಆರಂಭಿಸಿದರು. ಕೊನೆಗೆ ಸೇತುವೆಯ ಕೆಳಭಾಗದಲ್ಲಿ ಹರ್ಷಿತ್ ಅವರ ಮೃತದೇಹ ಪತ್ತೆಯಾಯಿತು. ಮಗನಿಗಾಗಿ ಕಾದ ಕಣ್ಣುಗಳು ಕಣ್ಣೀರಿನ ಸಾಗರವಾದವು. ಮರಳಿ ಬಾರದೂರಿಗೆ ನಿನ್ನ ಪಯಣ. ಮನೆಗೆ ಮರಳಬೇಕಿದ್ದ ಹೆಜ್ಜೆಗಳು ಶವಪೆಟ್ಟಿಗೆಯಲ್ಲಿ ಬಂದಾಗ ಕುಟುಂಬದವರ ಆಕ್ರಂದನ ಕಲ್ಲು ಹೃದಯವನ್ನು ಕರಗಿಸುವಂತಿತ್ತು. ಆದರೆ ಈಗಲೂ ಕೆಲವು ಪ್ರಶ್ನೆಗಳು ಉತ್ತರಕ್ಕಾಗಿ ಕಾಯುತ್ತಿವೆ. ಹರ್ಷಿತ್ ನಿಜವಾಗಿಯೂ ಸಾವನ್ನು ತಾನೇ ಆಯ್ಕೆ ಮಾಡಿಕೊಂಡರೆ ಅಥವಾ ಯಾರಾದರೂ ಅವರನ್ನು ಸಾವಿನ ದಡಕ್ಕೆ ತಳ್ಳಿದರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ಪೊಲೀಸರ ತನಿಖೆ ಪೂರ್ಣಗೊಳ್ಳಬೇಕಿದೆ. ಉತ್ತರ ಸಿಗದ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.